ಇದ್ರಲ್ಲ ಫ್ರೆಂಡ್ಸ್ ಜೊತೆ ಆಚೆ ಇರ್ತೀನಿ ಫೋನ್ ಮಾಡ್ಬೇಡ ಅಂತ. ತುಂಬಾ ಹೊಟ್ಟೆ ಹಸಿತಿದೆ, ಏನ್ ಮಾಡಿದ್ಯಾ? ಶಿಟ್, ನನ್ನ ಕೇಳ್ದಂಗ ಅಡ್ಗೆ ಕೂಡ ಮಾಡಲ್ಲ ಅಲ್ವಾ ನೀನು? ಆದ್ರೆ ಇವತ್ ನಾನೇ ಅಡ್ಗೆ ಮಾಡಿದೀನಿ. ನೀನ್ ನನ್ನನ್ ಕೇಳ್ದೆ ಯಾವತ್ತೂ ಅಡ್ಗೆನೆ ಮಾಡ್ತಾ ಇರ್ಲಿಲ್ಲ ಅಲ್ವಾ? ನೀವೇ ಹೇಳ್ತಾ ಇದ್ರಲ್ಲ ಯಾವಾಗ ನೋಡಿದ್ರು ನನ್ನನ್ ಕೇಳ್ಕೊಂಡೆ ಅಡ್ಗೆ ಮಾಡ್ತೀಯಲ್ಲ, ನೀನೇ ಮಾಡೋದಕ್ಕಾಗಲ್ವಾ ಅಂತ. ಅದಕ್ಕೆ ಇವತ್ ನಾನೇ ಅಡ್ಗೆ ಮಾಡ್ದೆ. ಊಟ ಮಾಡೋ ಟೈಮಲ್ಲಿ ಏನೋ ಅಂತಿದ್ದೆ ನೀನು. ಓ ಅದಾ, ಟಿಕೆಟ್ ಬುಕ್ ಮಾಡ್ಬೇಕಾಗಿತ್ತು, ನಾನೇ ಬುಕ್ ಮಾಡ್ಕೊಂಡೆ ಬಿಡಿ. ಆದ್ರೆ ನಿನಗೆ ಟಿಕೆಟ್ ಬುಕ್ ಮಾಡಕ್ ಬರ್ತಾ ಇರ್ಲಿಲ್ಲ ಅಲ್ವಾ? ಫ್ರೆಂಡ್ಸ್ ಹೇಳ್ಕೊಟ್ರು. ರೀ, ಸ್ವಲ್ಪ ದಿನ ನೀವು ಹೋಟೆಲ್ ನಲ್ಲಿ ಊಟ ಮಾಡ್ಕೋಬೇಕಾಗುತ್ತೆ. ಯಾಕೆ? ಅಮ್ಮನ್ ಮನೇಲಿ ಏನೋ ಸ್ವಲ್ಪ ಸಮಸ್ಯೆ ಆಗಿದೆ ಅಂತೆ, ಅದಕ್ಕೋಸ್ಕರ ಅಮ್ಮನ್ ಮನೇಲಿ ಸ್ವಲ್ಪ ದಿನ ಇದ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ಸರಿ, ನಾಳೆ ಆಫೀಸಿಂದ ಬಂದು ನಿನ್ನ ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡ್ತೀನಿ, ಆಯ್ತಾ? ಅದ್ರ ಅವಶ್ಯಕತೆ ನನಗಿಲ್ಲ ಬಿಡಿ, ನಾನೇ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗ್ತೀನಿ. ನಿನ್ ಕ್ಯಾಬ್ ಬುಕ್ ಮಾಡಕ್ ಬರಲ್ಲ ಅಲ್ವಾ? ಅವತ್ತು ಫಂಕ್ಷನ್ ನಲ್ಲಿ ಎಲ್ರ ಮುಂದೆ ನೀವೇ ಹೇಳಿದ್ರಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗು ಅಂತ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿಲ್ಲ. ಯಾವತ್ತು ನನ್ನ ಕೆಲ್ಸನ ನಾನ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ತೀನೋ ಅವಾಗ ಗೊತ್ತಾಗುತ್ತೆ ನಿಮಗೆ ನನ್ನ ಬೆಲೆ ಏನು ಅಂತ. ಗಂಡನಿಗೆ ಅರ್ಧ ಹೆಂಡತಿ ಆಗಿರಬಹುದು, ಆದರೆ ಹೆಂಡತಿಗೆ ಮಾತ್ರ ಗಂಡನೇ ಸರ್ವಸ್ವ. ಗಂಡನಿಗೆ ಹೆಂಡತಿ ಅಲ್ಲದೆ ಬೇರೆ ಸಂತೋಷ ಇರಬಹುದು, ಆದರೆ ಹೆಂಡತಿಯ ಎಲ್ಲಾ ಸಂತೋಷ ಗಂಡನೇ ಆಗಿರುತ್ತಾನೆ.